ही पंप हाऊस आहे आणि नदी आणि पंप हाऊस आणि जेव्हा પેલા જમીન બીજી નહીં ઈડા સુધી है 6 एकड़ है ये पैडी लगेली है पैडी सॉरी सीढ़ी लगेली है नारियल खंभो देखा ઈડા से ये छतरी चौड़ी ઈડા સુધી ने लंबाई तो बताया हूँ उदासी અને बिल्कुल नदी बाजू ने पानी भी डायरेक्ट अच्छे तो इधर मतलब नदी बाजू में जाए અને પાણી 24 फीट डीप हमेशा रही तो कावेरी भी शिमशा ये बधे बोई मिलाई ने पानी भेड़ो थी नहीं विना तो ये त्रेडी जी मेहनत अल्हम्दुलिल्लाह सफल थी। त्रेडी से ट्राई करने इधर સુધી પૂગ્યા છે अल्हम्दुलिल्लाह। ಇವರು ನಮ್ಮ ರಾಜಣ್ಣ ಅವರು ಎನ್ ರಾಜಣ್ಣ ಅಲ್ಲ ಎಸ್ ರಾಜಣ್ಣ ಸಾಗ್ಯ ಊರು ಸಾಗ್ಯ ನಾನು ಫುಲ್ ಅಡ್ರೆಸ್ ಕೊಟ್ಬಿಡ್ತೇನೆ ನಾನು ಬಸವೇಶ್ವರ ಟೇವಾ ಟ್ರಸ್ಟ್ ಅಧ್ಯಕ್ಷ ಬಸವನಹಳ್ಳಿ ಹಾಂ ಅದೇ ಡ್ಯಾಮ್ ಹೆಸರು ಏನು ಹೇಳಿದ್ರಿ ಅದು ದೇವೇಗೌಡ ಬ್ಯಾರೇಜ್ देवेगौड़ा बैरेज 2 मीटर भी छेटो नहीं ज़मीन से अने हाँ बोल रहा है एडवांस थोड़ा आगे मार दिया तो बढ़िया है। हाँ नहीं तो वो कंपनी वाला देख लेके जाके है कहीं कंपनी वाला आके बढ़ गया तो हाँ। बाद में काम नहीं होएगा। सही है वो बोल रहा है। हाँ नहीं इंशाल्लाह आज मैं बात करता हूँ ಇವತ್ತು ನಮ್ಮ ಅವ್ರ ಜೊತೆಗೆ ಮಾತಾಡಿ ನಿಮಗೆ ತಿಳಿಸ್ತೀನಿ ನೀವು ಅಲ್ಲಿ ಟೋಕನ್ ಮಾಡ್ಕೊಬಿಟ್ರೆ ಹಾಂ ಆಮೇಲೆ ಬೇಕಾದರೆ ಟೈಮ್ ತಗೋತೀನಿ ಇದು ಮಾಡೋಣ ಸರಿ ಸರ್ ಈ ರೋಡ್ ಏನೋ ಆಜು ಬಾಜು ಬಾರ ಪಚ್ಚಿ ಡೀನ ಇದೆಲ್ಲ ಜಮೀನು ಬಿಟ್ಕೊಂಡಿರೋದು ಎಲ್ಲರೂ ಹಿಂಗೆ ರೋಡ್ ಹೋಗುತ್ತೆ ಹಿಂಗೆ ಹೋಗುತ್ತೆ ಅದು ಪರ್ಮನೆಂಟ್ ರೋಡ್ ಅದು ಸರ್ಕಾರಿ ರೋಡು ಸರ್ಕಾರದಿಂದನೇ ಆಗಿರೋದು ಡಾಮ್ನವ್ರ ಕಡೆಯಿಂದ ಈಗ ಮೆಟ್ಲಿಂಗು ಆಗುತ್ತೆ ಅದು ಟಾರು ಆಗುತ್ತೆ ನೆಕ್ಸ್ಟ್ ಅದು ರೋಡ್ಗೆ ತೊಂದರೆ ಇಲ್ಲ। दुबई से बड़े अचन करन जो भी अचन मेहमान करन फिरा लगने डगनी सिंजरी जगह है फर्स्ट क्लास वो हाउस बने महीने महीने डी रोका सब हेरी जगह है ಫಿಶಿಂಗ್ ಕ್ಯಾಂಪ್ ಬೇಜಾನ್ ಮೀನು ಅದ ಮಳವಳ್ಳಿ ಮಾಡ್ಕೊಂಡು ಒಂದು ಕಾಂಟ್ರಾಕ್ಟ್ ನಾವು ಫಿಶಿಂಗ್ ಕ್ಯಾಂಪ್ ಮಾಡ್ಬೋದು ಅದ್ದೂರಿಯಾಗಿ ಅದೇ ಫಿಶ್ ಇಡಬೇಕಂತ ಇದೆ ನಾವು ಮೀನು ಇಡಬೇಕಂತ ಇದೀವಿ ಇಡ್ಬೋದು ನೀರಿಗೇನು ತೊಂದರೆ ಇಲ್ಲ ಫಿಶಿಂಗ್ ಕ್ಯಾಂಪ್ ಮಾಡ್ಬೋದು ಧಾರಾಳವಾಗಿ ಮೇಲ್ಗಡೆಗೆಲ್ಲ ಕುರಿ ಫಾರ್ಮ್ ಅವು ಇವು ಕಟ್ಕೋಬೋದು ಅದ್ದೂರಿಯಾಗಿ ಮಾಡ್ಬೋದು। ನಾವೇನು ಮಾಡಬೇಕು ಅಂತಂದರೆ ಅದು ಪ್ಲ್ಯಾನ್ ಪ್ರಕಾರ ಫಸ್ಟಿಗೆ ಬಂಡ್ ಹೊಡಿತೀವಿ ಬಂಡಲ್ಲಿ ಮೀನಿರುತ್ತೆ ಅದು ದಿಬ್ಬ ಇರುತ್ತಲ್ಲ ದಿಬ್ಬದ ಮೇಲೆ ಫಾರ್ಮ್ ಹೌಸ್ ಮಾಡಿ ಕುರಿ ಆಡು ಕೋಳಿ ಇಟ್ಕೋಬೋದು ಮತ್ತು ಅದಕ್ಕೆ ಕೋಳಿನಲ್ಲಿ ಕೋಳಿ ಕಸ ತಿನ್ನೋಕ್ಕೆ ಕೆಳಗಡೆ ಗ್ರೌಂಡಿಂಗ್ ಮಾಡಿ ಅದರೊಳಗೆ ಫಿಶಿಂಗ್ ಕ್ಯಾಂಪ್ ಮಾಡ್ಬೋದು। ಆ ಥರನೂ 2-3 ವಿಧ ಇದೆ ಅದರಲ್ಲಿ ಹೌದು ಬರೀ ಮೀನಾದರೂ ಸಾಕೋಬೋದು ನಾನು ಹೇಳೋ ಥರನಾದರೂ ಮಾಡ್ಬೋದು। ಇದು ಇಗ್ಲೂರಲ್ಲ ಇಗ್ಲೂರು ಊರ ಹೆಸರು ಇಗ್ಲೂರು ಅದೇ ನಾನು ಬಂದಿದ್ದೀನಿ ಆ ಕಡೆ ಅದೇ ನಾನು ಬಂದಿದ್ದಿಲ್ಲ ಅಂತ ಆದ್ಮೇಲೆ ಬೋರ್ಡ್ ನೋಡಿದ್ರೆ ಇಗ್ಲೂರು ಸರಿ ಇದು ಇಗ್ಲೂರು ಆ ಕಡೆಯಿಂದ ಡ್ಯಾಮ್ ಆಚೆ ಇದು ಲಿಂಗಾಯಟ್ಸ್ ಜಮೀನು ಯಾವುದು ಇದು ಈ ಜಮೀನು ಲಿಂಗಾಯತರದು ಅದಾಯ್ತಾ। ಈಗ ನಮ್ಮ ಫ್ರೆಂಡ್ ಕಡೆಯಿಂದ ನಾನು ಇದೆಲ್ಲ ವಿಷಯ ಕಲೆಕ್ಟ್ ಮಾಡಿ ಓಕೆ ಮಾಡಿಸಿದ್ದೀನಿ ಇದು ಫಸ್ಟ್ ನಾವು ಇದು ಕೂತ್ಕೊಂಡ್ರೆ ಮಿಕ್ಕ ಜಮೀನೆಲ್ಲ ಜನರಲ್ಲೇ ಇಲ್ಲಿ ಯಾವ ತರಲೆ ಯಾವೂ ಇಲ್ಲ ಇಲ್ಲಿ ಅಲ್ಲ ಎ ಕೇಸ್ ಇದ್ರೆ ಬೇಡಿ ಸ್ಟ್ಯಾಂಡರ್ಡು ಎ ಕೇಸು ನೋ ಟಚ್ ಇಲ್ಲಿ ಟಚ್ಚೇ ಮಾಡಿಸೋದಿಲ್ಲ ಅವರು ಮಾಡಿಸ್ಲಿಲ್ಲ ಇಲ್ಲಿ ಏರಿಯಾದಲ್ಲೇ ಏನಿದ್ರು ಗೌಡ್ರು ಲಿಂಗಾಯತರು ಅದರಿಂದ
ನಮಗೆ ಯಾವುದೇ ತರಹದ ತೊಂದರೆನೂ ಇಲ್ಲ. ಡ್ಯಾಮ್ ಎಷ್ಟು ಕಿಲೋಮೀಟ್ರ್ ಆಗುತ್ತೆ ಇಲ್ಲಿಂದ? ಡ್ಯಾಮ್ ಅಲ್ಲೇ ಕಾಣ್ತಾ ಇದ್ರಿಗೆ ಹಿಂಗೆ ಹೋದ್ರೆ 1 ಕಿಲೋಮೀಟ್ರ್ ಅಷ್ಟೇ. ಅಷ್ಟೇ ಜಾಸ್ತಿ ಹೇಳ್ತಾನೆ. ಈ ಡ್ಯಾಮ್ ಆಪೋಸಿಟ್ 3 ಎಕರೆ ಅದ ಅಲ್ಲಿ ಊರ ಪಕ್ಕದಲ್ಲಿ. ಅವನು ಸ್ವಲ್ಪ ಜಾಸ್ತಿ ರೇಟ್ ಹೇಳ್ತಾನೆ. ಏನು ಹೇಳ್ತಾ ಇದ್ದಾರೆ? ಅವನು ಎಕರೆ 12 ಲಕ್ಷ ಹೇಳ್ತಾನೆ. ಹೌದಾ? ಅದರಿಂದ ಊರು ಪಕ್ಕ ಇದೆ ಅಲ್ಲ, ಅದನ್ನು ಯಾರಿಗೂ ಇಂಟ್ರೂ ಮಾಡಿಸ್ತಿಲ್ಲ ನಾನು. ಊರ ಪಕ್ಕ ಇದೆ, ಅಲ್ಲೇ ನೀವು ಇದು ಮಾಡ್ಕೊಬರ್ಬೇಕು ಅಂದ್ರೆ ರೆಸಾರ್ಟ್ ಥರ ಮಾಡ್ಕೊಂಡು. ಹೌದು. ಯಾರಾದರೂ ಹೊರಗಡೆಯಿಂದ ಫಾರಿನಿಂದ ಅವರು ಬಂದರೆ ಲಾಡ್ಜಿಂಗ್ ಮಾಡಿಬಿಟ್ಟು ರೆಸಾರ್ಟ್ ಟೈಪ್ ಮಾಡಿಬಿಟ್ರೆ ಅಲ್ಲೇ ಚನ್ನಪಟ್ಟಣದಲ್ಲಿ ಅಥವಾ ಬೆಂಗಳೂರಲ್ಲಿ ಬುಕ್ಕಿಂಗ್ ಮಾಡ್ಕೊಳ್ಳೋದು. ಬೆಂಗಳೂರಿಂದ ನಿಯರೆಸ್ಟ್. ಹೌದು. ಒಳ್ಳೆ ಅದ್ದೂರಿಯಾಗಿ ಆಯ್ತದೆ. ಅದು ಬೇಕಾದ್ರೆ ಮಾಡಿ. ಇಲ್ಲಿ ಎಲ್ಲ ಥರದ ಅನುಕೂಲನೂ ಉಪಯೋಗಿಸ್ಕೋಬೋದು. ಯಾವ ಥರ ಬೇಕೋ ಅಂದ್ರೆ ಆ ಥರ ಆಲ್ಟರ್ನೇಟ್ ಮಾಡ್ಕೋಬೋದು. ನೀರಿರೋದ್ರಿಂದ ಹೌದು. ವಿದ್ಯುತ್ತು ನೀರಿಗೆ ತೊಂದರೆ ಇಲ್ಲ, ಕರೆಂಟು ನೀರು ರೋಡು 3ಕ್ಕೂ ತೊಂದರೆ ಇಲ್ಲ ಇಲ್ಲಿ. ಅದರಿಂದ ನೀವು ಯಾವುದಕ್ಕೆ ಬೇಕಾದರೂ ಆಲ್ಟರ್ನೇಟ್ ಮಾಡ್ಕೋಬೋದು. ಒಂದು 3.5 ಆಯ್ತದೆ. ಕೆಂಪು ಭೂಮಿ ಎಲ್ಲ ಒಂದೇ ಸಮನಾಗಲ್ಲ. ಆ ಹುಲ್ಲು ಬೆಳಿಬೇಕಾದ್ರೆ ರೆಡ್ ಸಾಯಿಲ್ ಬೇಕು. ಸಿಗ್ಬೇಕಾದ್ರೆ ಫಿಶಿಂಗ್ ಕ್ಯಾಂಪ್ಗೆ, ಫಾರ್ಮ್ ಹೌಸ್ಗೆ ನಡೀತದೆ. ಅದಕ್ಕೆ ಕೆಂಪು ಹುಲ್ಲಿಗೆ ಮಾತ್ರ ಫುಲ್ ರೆಡ್ ಭೂಮಿ, ಕೆಂಪು ಕಲ್ಲಲ್ಲಿ ಇರಬೇಕು. ಕಲ್ಲಿಲ್ಲ ಒಂದು ಏನಂದ್ರೆ ಸೂಪರ್ ಆಗದ. ಅದಕ್ಕೂ ಬನ್ನೂರು ಹೊಳೆಯಿಂದ ಇದು ಮಾಡೋರಲ್ಲಿ ಚಾನಲ್ ನೀರು ತೊಗೊಂಡೋರಲ್ಲಿ. ಅದು ಪಕ್ಕದಲ್ಲೇ ಜಮೀನಿದೆ. 100 ಎಕರೆ ಇರೋದು. 100 ಎಕರೆಲಿ 33 ಎಕರೆ ಒಬ್ಬ ಪಾರ್ಟಿ ಅಗ್ರಿಮೆಂಟ್ ಆಗೋಣ. ಅದು 63 ಎಕರೆ ಒಬ್ಬ ಅಗ್ರಿಮೆಂಟ್ 67 ಉಳಿದಿರೋದು ಈಗ. ಇನ್ನು ಮಿಕ್ಕದ ಜಮೀನು ಅದು ಅವನು ಕೊಟ್ಬಿಡ್ತಾನೆ. ಅಗ್ರಿಮೆಂಟ್ ಹಾಕೊಂಡಿರೋನು ಲಾಭಕ್ಕೆ ಹಾಕೋಣ ಅವನು ಸೇರಿಸ್ಕೊಡ್ತಾನೆ. ಇಲ್ಲೇನಪ್ಪ ಅಂತಂದರೆ ಒಬ್ಬರು ಮೀಡಿಯೇಟ್ರ್ ಇರಬೇಕು. ಅವ್ರ ಕಡೆಯಿಂದ ನೀವು ಅವ್ರಿಗೆ GPA ಮಾಡಿಕೊಟ್ಬಿಡ್ಬೇಕು. ಪವರ್ಫುಲ್ ಆಫ್ ಅಥಾರಿಟಿ ಅವ್ರದ್ದು ಹಣ ತರಬೇಕು. ನಿಮ್ಮ ಹೆಸರಿಗೆ ಅಗ್ರಿಮೆಂಟ್ ಹಾಕತ್ತಾ ಇರಬೇಕು, ರಿಜಿಸ್ಟರ್ ಮಾಡಿಸ್ತಾ ಇರಬೇಕು. ಪೂರ ಎಲ್ಲ ಆಯ್ತಾ ಲಮ್ಸಮ್ 100 ಎಕರೆ ಕರೆದ್ಬಿಟ್ಟು GPAನ ಟ್ರಾನ್ಸ್ಫರ್ ಡೈರೆಕ್ಟ್ ಅವ್ರ ಹೆಸರಿಗೆ ಚೇಂಜ್ ಆಗೋಯ್ತು. ಅವರು ಈಗ ದುಬೈಲಿರೋರು ಅಥವಾ ಅಮೇರಿಕಾದಲ್ಲಿರೋರು ಬಂದು ದಿವಸ 1 ಎಕರೆ 5 ಎಕರೆ 10 ಎಕರೆ ಮಾಡ್ಕೊಳಕ್ಕಾಗಲ್ಲ. GPA ನಿಮ್ಮ ಮೇಲೆ तुम्हें कराला ना GPO. अगर उससे होना तो कभी एक टाइम आपको पूरा मिला को ನೀವು ಅವ್ರ ಹತ್ರ ಮಾತಾಡಿ ಕನ್ವಿನ್ಸ್ ಮಾಡೋ. ಕೆಲವ್ರಿಗೆ ಗೊತ್ತಾಗೋದಿಲ್ಲ ಅದು ಹೇಗೆ ಏನು ಅಂತ. ಅದು ಲಾಯರ್ ಹತ್ರ ಡ್ರಾಪ್ ಹಾಕ್ಸ್ಕೊಂಡು GPAಗೆ ರಿಜಿಸ್ಟರ್ ಮಾಡಿಸ್ಬಿಡೋದು. ಈಗ ನನ್ನ ಹೆಸರಿಗೆ GPA ಮಾಡ್ಕೊಬಿಟ್ಟು ಹೊಟ್ಟೈತೀನಿ. ಅಲ್ಲಿಂದ ದುಡ್ಡು ಬೇಕು ಅಂದಾಗ ಕಳಿಸ್ತಾ ಇರ್ತೀರಿ. ಅದೇ ಪವರ್ ಆಫ್ ಅಟಾರ್ನಿ ಥರ. ಪವರ್ ಆಫ್ ಅಟಾರ್ನಿ ನನ್ನಲ್ಲಿ ಏನು ಪ್ರಾಪರ್ಟಿ ಈ ಡೇಟಿಂದ ಈಚೆಗೆ ನಾನು ತೆಗೆದಿರ್ತೀನಿ ಅದಕ್ಕೆಲ್ಲ ನಿಮ್ಮದೇ. ಆ ಥರ ಡ್ರಾಪ್ ಆಗಿ ರಿಜಿಸ್ಟ್ರೇಷನ್ ಮಾಡಿಸ್ಬಿಡೋದು. ಬರೀ ಹೊರಗಡೆ ಮಾಡ್ಕೊಬಾರ್ದು, ಅದನ್ನು ರಿಜಿಸ್ಟರ್ ಮಾಡಬೇಕು. ಎಲ್ಲ ಆಯಿತಾ ನೇರ ನೀವೇ ನನ್ನ ಕೇಳಬೇಕಾಗಿಲ್ಲ. ನೀವು ನಾನು ಅಗ್ರಿಮೆಂಟ್ ಮಾಡ್ಕೊಟ್ಟಿರ್ತೀನಿ ನಿಮ್ಗೆ. ಡೈರೆಕ್ಟ್ ರಿಜಿಸ್ಟರ್ ಆಫೀಸ್ಗೆ ಹೋಗ್ಬಿಟ್ಟು ನನ್ನ ಹೆಸರು ಏನು ಪ್ರಾಪರ್ಟಿ ಇದೆ ನೇರ ನಿಮ್ಮ ಹೆಸರು ಟ್ರಾನ್ಸ್ಫರ್ ತಗೊಂಡ್ಬಿಡ್ಬೇಕು. ಆ ಥರ ಮಾಡ್ಕೊಂಡು ಇದು